ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಎನ್ಯುಮರೇಷನ್ ಫಾರ್ಮ್ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ನೇಹಿತರೆ, ಒಂದು ಪಕ್ಷ ನೀವು 2002ರಲ್ಲಿ ಮತದಾನ ಮಾಡಿದರೆ ಯಾವ ಥರ ಫಿಲ್ ಮಾಡಬೇಕು, ಮತ್ತು ಒಂದು ಪಕ್ಷ ನೀವು 2002ರಲ್ಲಿ ಮತದಾನ ಮಾಡಿಲ್ಲ ಅಂದರೆ ಆ ಫಾರ್ಮ್ನ ಮ್ಯಾನ್ಯಲಾಗಿ ಯಾವ ಥರ ಫಿಲ್ ಮಾಡೋದು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ನಾನು ಫಿಲ್ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಒಂದು ಪಕ್ಷ ನಿಮ್ಮ ವೋಟರ್ ಲಿಸ್ಟ್ 2002ರದ್ದು ನಿಮ್ಮ ಬಳಿ ಇಲ್ಲ ಅಂದರೆ ಯಾವ ಥರ ಅದನ್ನು ಸರ್ಚ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ voters.eci.gov.in ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೇಕು. ಇನ್ಯುಮರೇಷನ್ ಫಾರ್ಮ್ ನೋಡಿ, ನಿಮಗೆ ನಿಮ್ಮ ಮನೆಗೆ ಬಂದು BLO ಈ ಥರ ನಿಮಗೆ ಫಾರ್ಮ್ ಕೊಡ್ತಾರೆ. ಇಲ್ಲಿ ನಿಮ್ಮ ಹೆಸರು, ಮತದಾರರ ಹೆಸರು ಕೂಡ ಇರುತ್ತೆ, ಇಲ್ಲಿ ಪ್ರಿಂಟಾಗಿ ಬಂದಿರುತ್ತೆ. ಇದು ಪ್ರೆಸೆಂಟ್ ಡೀಟೇಲ್ಸ್ ಇರುತ್ತೆ, ಇಲ್ಲಿ BLO ಹೆಸರು ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡಲಾಗಿದೆ, ನಿಮ್ಮ ಭಾವಚಿತ್ರ ಕೂಡ ಇಲ್ಲಿ ಬಂದಿರುತ್ತೆ. ವೋಟರ್ ಲಿಸ್ಟ್ 2002 ಯಾವ ಥರ ಇಲ್ಲಿ ಓಪನ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ಹಾಕ್ಕೊಂಡು ಸ್ಟೇಟ್ ಹಾಕಿದ ನಂತರ ವ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ 2002ರಲ್ಲಿ ನೀವು ಏನಾದ್ರು ಮತದಾನ ಮಾಡಿದರೆ ಇಲ್ಲಿಂದ ನೀವು ಲಿಸ್ಟ್ ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟ್ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಧಾನಸಭಾ ಕ್ಷೇತ್ರ ನಿಮ್ದು ಯಾವ್ದು ಇರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದ ನಂತರ ಪಾರ್ಟ್ ನಂಬರ್, ಇಲ್ಲಿ 2002ರಲ್ಲಿ ನೀವು ಏನು ವೋಟ್ ಹಾಕಿದ್ದೀರಾ ಆ ಪಾರ್ಟ್ ನಂಬರ್ ಇಲ್ಲಿ ಹಾಕ್ಕೋಬೇಕು. ಈಗ ಪ್ರೆಸೆಂಟ್ ಪಾರ್ಟ್ ನಂಬರ್ ಮತ್ತು 2002 ಪಾರ್ಟ್ ನಂಬರ್ ಬೇರೆ ಬೇರೆ ಆಗಿರುತ್ತೆ, ಆದ್ದರಿಂದ ಇದನ್ನು ಕರೆಕ್ಟಾಗಿ ಇಲ್ಲಿ ನಾವು ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ 2002ರ ಮತದಾನದ ಲಿಸ್ಟ್ ಇಲ್ಲಿ ನಮಗೆ ಡೌನ್ಲೋಡ್ ಆಗುತ್ತೆ. ಅಲ್ಲಿಂದ ನಾವು ಎಲ್ಲ ಮಾಹಿತಿ ಪಡೆದುಕೊಳ್ಳಬಹುದು, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಎಲ್ಲ ನಮಗೆ ಇಲ್ಲಿಂದ ಸಿಗುತ್ತೆ. ಈ ರೀತಿಯಾಗಿ ನೀವು 2002ರ ಮತದಾರರ ಲಿಸ್ಟ್ ಇಲ್ಲಿ ಪಡೆಯಬಹುದು. ಕರೆಕ್ಟಾಗಿ ಇಲ್ಲಿ 2002ರಲ್ಲಿ ನೀವು ಏನು ಹಾಕಿರ್ತೀರಾ ಆ ಪಾರ್ಟ್ ನಂಬರ್ ಹಾಕಿ ವ್ಯೂ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ PDF ಫೈಲ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ಮ ಡೋರ್ ನಂಬರ್, ಮನೆಯ ಡೋರ್ ನಂಬರ್ ಮುಖಾಂತರ ನಿಮ್ಮ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ನಿಮ್ಮ ಹೆಸರು ಎಲ್ಲ ಇಲ್ಲಿಂದ ಮಾಹಿತಿ ಪಡೆಯಬಹುದು. ಡೌನ್ಲೋಡ್ ಆದ ಬಳಿಕ ನಾವು ಮ್ಯಾನ್ಯಲ್ ಆಗಿ ಫಾರ್ಮ್ ನಾವೇನು ಫಿಲ್ ಮಾಡ್ತೀವಿ ಅಲ್ಲಿ ಎಲ್ಲ ಮಾಹಿತಿ ನಿಖರವಾಗಿ ಕರೆಕ್ಟಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ವೆಬ್ಸೈಟ್ ಮೂಲಕ ನಿಮ್ಮ 2002ರ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ಬಳಿಕ ಮತ್ತೆ ಇಲ್ಲಿ ನೋಡಿ, ಮತದಾರರ ಹೆಸರು 2002ರಲ್ಲಿ ನೀವು ಏನು ವೋಟ್ ಮಾಡಿರ್ತೀರಾ, ನಿಮ್ಮ ಏನು ವೋಟರ್ ID ಇರುತ್ತೆ ಆ ಹೆಸರು ಪ್ರಕಾರ ಇಲ್ಲಿ ಅದರಲ್ಲಿ ಯಾವ ಥರ ಹೆಸರು ಇರುತ್ತೆ ಅದೇ ಪ್ರಕಾರ ಇಲ್ಲಿ ನಾವು ಬರೆಯಬೇಕು. 2002ರಲ್ಲಿ ಒಂದು ಪಕ್ಷ ತಪ್ಪಿದರೆ ಹೆಸರು ನಿಮ್ಮ ಏನು ನೀವು ಲಿಸ್ಟ್ 2002 ಡೌನ್ಲೋಡ್ ಮಾಡ್ಕೊಂಡಿರಾ ಅಲ್ಲಿ ಯಾವ ಥರ ಹೆಸರು ಇರುತ್ತೆ ಅದೇ ಪ್ರಕಾರ ಇಲ್ಲಿ ನಾವು ಬರೆಯಬೇಕು. ಮತ್ತು ಮತದಾರರ ಗುರುತಿನ ಸಂಖ್ಯೆ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಇದು 2002ರಲ್ಲಿ ಯಾರು ವೋಟ್ ಹಾಕಿದ್ದಾರೆ ಅವರ ಮಾಹಿತಿ ಇಲ್ಲಿ ರೈಟ್ ಸೈಡಲ್ಲಿ ಬರೆಯಬೇಕು. ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಇಲ್ಲಿ ಬರೆಯಬೇಕು, ಸಂಖ್ಯೆ ಮತ್ತು ಹೆಸರು ಬರೆಯಬೇಕು. ಭಾಗ ಸಂಖ್ಯೆ ಅದು ಕೂಡ ಇಲ್ಲಿ ಕರೆಕ್ಟಾಗಿ ನೀವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಲ್ಲಿ ನೋಡಿಕೊಂಡು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ, ನಿಮ್ಮ ಹೆಸರಿನ ಪಕ್ಕ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಇರುತ್ತೆ ಅದನ್ನು ನೋಡಿಕೊಂಡು ಇಲ್ಲಿ ಕ್ರಮ ಸಂಖ್ಯೆ ಬರೀಬೇಕು. ಇದು ಬರೆದ ನಂತರ ಇಲ್ಲಿ ಜನ್ಮ ದಿನಾಂಕ, ನಿಮ್ಮ ಪ್ರೆಸೆಂಟ್ ವೋಟರ್ ಐಡಿಯಲ್ಲಿ ಯಾವ ಥರ ಮಾಹಿತಿ ಇರುತ್ತೆ ಅದ್ರ ಪ್ರಕಾರ ಇಲ್ಲಿ ನಾವು ಜನ್ಮ ದಿನಾಂಕ ಬರೆಯಬೇಕು. ಅನಂತರ ಇಲ್ಲಿ ಆಧಾರ್ ಸಂಖ್ಯೆ ಹಾಕಬೇಕು, ನಿಮ್ಮ ಆಧಾರ್ ಸಂಖ್ಯೆಯಲ್ಲಿ ಮೆನ್ಷನ್ ಮಾಡಬೇಕು. ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಬರೆಯಬೇಕು. ತಂದೆ ಪೋಷಕರ ಹೆಸರು ಅಂತಿದೆ, ನಿಮ್ಮ ಪ್ರೆಸೆಂಟ್ ವೋಟರ್ ಐಡಿಯಲ್ಲಿ ಯಾವ ಥರ ಹೆಸರು ಈಗ ಕರೆಕ್ಷನ್ ಏನಾರು ಆಗಿದೆ ಅದೇ ರೀತಿ ಬರೆಯಿರಿ. ತಂದೆಯ ಹೆಸರು, ಪೋಷಕರ ಹೆಸರು ಬರೆದ ನಂತರ ತಂದೆಯ ಗುರುತಿನ ಸಂಖ್ಯೆ ಇದ್ದಲ್ಲಿ ಇದು ಗುರುತಿನ ಚೀಟಿ ಅಂದರೆ ವೋಟರ್ ID ಎಪಿಕ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕು. ಎಪಿಕ್ ನಂಬರ್ ಮೆನ್ಷನ್ ಮಾಡಿದ ಬಳಿಕ ಇಲ್ಲಿ ತಾಯಿಯ ಹೆಸರು ಅದು ಕೂಡ ಇಲ್ಲಿ ಬರೆಯಬೇಕು. ಅವ್ರದ್ದು ಏನಾರ ಎಪಿಕ್ ನಂಬರ್ ಇದ್ದರೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ತಾಯಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆ ನೋಡಿ, ಇಲ್ಲಿ ಲಭ್ಯವಿದ್ದಲ್ಲಿ ಅದು ಕೂಡ ಇಲ್ಲಿ ಬರೆಯಬೇಕು. ಸಂಗಾತಿಯ ಹೆಸರು, ಒಂದು ಪಕ್ಷ ನೀವು ಮ್ಯಾರಿಡ್ ಇದ್ದರೆ, ಮದುವೆ ಆಗಿದ್ದರೆ ಇಲ್ಲಿ ಸಂಗಾತಿಯ ಸ್ಪೌಸ್ ಹೆಸರು ಅಂದರೆ ಪತಿ ಇದ್ದರೆ ಪತ್ನಿಯ ಹೆಸರು ಬರೀಬೇಕು, ಪತ್ನಿ ಇದ್ದರೆ ಪತಿಯ ಹೆಸರು ಹಾಕಿ ಇಲ್ಲಿ ಮೆನ್ಷನ್ ಮಾಡಬೇಕು. ಮ್ಯಾರಿಡ್ ಇಲ್ಲ ಅಂದರೆ ಅದನ್ನು ಖಾಲಿ ಬಿಡಬೇಕು. ನಂತರ ಇಲ್ಲಿ ಮತದಾರರ ಸಿಗ್ನೇಚರ್ ಮಾಡಬೇಕು, ಯಾರ್ದು ಫಾರ್ಮ್ ಇದೆ ಅವ್ರದ್ದು ಇಲ್ಲಿ ಸಿಗ್ನೇಚರ್ ಮಾಡಿಸಬೇಕು.
ಒಂದು ಪಕ್ಷ ನೀವು 2002ರಲ್ಲಿ ಮತದಾನ ಹಾಕಿಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಬರೆಯಬೇಕು ನೋಡಿ. ಇವರು 2002ರಲ್ಲಿ ಮತದಾನ ಮಾಡಿಲ್ಲ ಅಂದರೆ ಅವರ ಪೇರೆಂಟ್ಸ್ನ ಡೀಟೇಲ್ ಕೊಡಬೇಕು. ಇಲ್ಲಿ ಫಸ್ಟು ನೋಡಿ, ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು, ಅಂದರೆ ಈಗ ಮಗ ಇದ್ದರೆ ಅವರ ತಂದೆಯ ವಿವರ ಇಲ್ಲಿ ಕೊಡಬೇಕು, ಮಗಳಿದ್ದರೆ ಅವ್ರದ್ದು ತಂದೆಯ ವಿವರ ಇಲ್ಲಿ ಕೊಡಬೇಕು. ಹೆಸರು ಹಾಕಬೇಕು ಅಂದರೆ ಇವರ ತಂದೆಯ ಹೆಸರು ಹಾಕಬೇಕು. ಇಲ್ಲಿ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅಂದರೆ ಅವ್ರ ತಂದೆಯ ಎಪಿಕ್ ಕಾರ್ಡ್ ನಂಬರ್ ಇಲ್ಲಿ ಹಾಕಬೇಕು. ಸಂಬಂಧಿಯ ಹೆಸರು ತಂದೆ ಇದ್ದರೆ ತಂದೆ ಅಂತ ಹಾಕಬೇಕು ಇಲ್ಲಿ. ನಂತರ ಇಲ್ಲಿ ಸಂಬಂಧ ಫಾದರ್ ಅಂತ ಇದೆ, ತಂದೆ ಅಂತ ಬರೆಯಬೇಕು. ಜಿಲ್ಲೆ ಮತ್ತು ರಾಜ್ಯ ಎಲ್ಲ ಮೆನ್ಷನ್ ಮಾಡಬೇಕು. ಆನಂತರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂದರೆ ಅವ್ರ ತಂದೆ 2002ರಲ್ಲಿ ಏನು ಅವ್ರದ್ದು ಲಿಸ್ಟ್ ಇರುತ್ತೆ ಅದ್ರ ಪ್ರಕಾರ ಇಲ್ಲಿ ಅವರ ವಿಧಾನಸಭಾ ಕ್ಷೇತ್ರ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಈ ರೀತಿ ಇವರ ತಂದೆಯ ಮಾಹಿತಿ ಕೊಡಬೇಕು. ನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ ಹಾಕಬೇಕು, ಮತದಾರರ ಪರ್ಸ್ನಲ್ ಡೀಟೇಲ್. ಈಗ ಯಾರ ಫಾರಮ್ ಇದೆ ಅವರ ಜನ್ಮ ದಿನಾಂಕ ಹಾಕಬೇಕು ಕೆಳಗಡೆ. ಅದೇ ರೀತಿಯಾಗಿ ಆಧಾರ್ ಸಂಖ್ಯೆ ಹಾಕಬೇಕು. ಈಗ ತಂದೆ ಮಾಹಿತಿ ಮೇಲೆ ಕೊಟ್ಟಿದ ನಂತರ ಈಗ ಅವ್ರ ಮಗ ಇದ್ದರೆ ಅವರ ಮಗನ ಮಾಹಿತಿ ಕೆಳಗಡೆ ಅವರ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಇಲ್ಲಿ ಕೆಳಗಡೆ ನೋಡಿ ತಂದೆ ಪೋಷಕರ ಹೆಸರು ಅಂತ ಕೇಳ್ತಾ ಇದೆ. ಮತ್ತು ಇಲ್ಲಿ ಅವರ ತಂದೆಯ ಹೆಸರು ಮೆನ್ಷನ್ ಮಾಡಬೇಕು. ಮತ್ತು ತಂದೆಯ ಎಪಿಕ್ ನಂಬರ್ ಕೂಡ ಇಲ್ಲಿ ಕೆಳಗಡೆ ಹಾಕಬೇಕು. ತಂದೆಯ ಎಪಿಕ್ ನಂಬರ್ ಹಾಕಿದ ನಂತರ ಮತ್ತು ತಾಯಿಯ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ತಾಯಿಯ ಹೆಸರು ಮೆನ್ಷನ್ ಮಾಡಿದ ನಂತರ ತಾಯಿಯ ಎಪಿಕ್ ನಂಬರ್ ಇದ್ದರೆ ಎಪಿಕ್ ನಂಬರ್ ಕೂಡ ಹಾಕಬೇಕು. ಮ್ಯಾರಿಡ್ ಇದ್ದರೆ ಇವರು ಮ್ಯಾರಿಡ್ ಏನಾದ್ರು ಮದುವೆ ಆಗಿದ್ದರೆ ಸಂಗಾತಿಯ ಹೆಸರು, ಇಲ್ಲಿ ಪತಿ ಇದ್ದರೆ ಪತ್ನಿಯ ಹೆಸರು ಹಾಕಬೇಕು, ಪತ್ನಿ ಇದ್ದರೆ ಪತಿಯ ಹೆಸರು ಹಾಕಬೇಕು. ಸಂಗಾತಿಯ ಮತದಾರ ಭಾವಚಿತ್ರ, ಅವರ ಸ್ಪೌಸ್ನ ಎಪಿಕ್ ನಂಬರ್ ಇದ್ದರೆ ಅದು ಕೂಡ ಇಲ್ಲಿ ಹಾಕಬೇಕು. ಪತಿಯ ಫಾರಮ್ ಫಿಲ್ ಮಾಡ್ತಾ ಇದ್ದರೆ ಇಲ್ಲಿ ಪತ್ನಿಯ ಹೆಸರು ಮತ್ತು ಎಪಿಕ್ ನಂಬರ್ ಹಾಕಬೇಕು. ಪತ್ನಿಯ ಫಾರಮ್ ಏನಾರು ಫಿಲ್ ಮಾಡ್ತಾ ಇದ್ದರೆ ಪತಿಯ ಹೆಸರು ಮತ್ತು ಅವರ ಪತಿಯ ಎಪಿಕ್ ನಂಬರ್ ಹಾಕಬೇಕು. ಭಾಳ ಸಿಂಪಲ್ ಆಗಿದೆ ಸ್ನೇಹಿತರೆ, ಬಹಳ ಈಸಿಯಾಗಿ ಸುಲಭವಾಗಿ ನಾವು ಇದನ್ನು ಫಿಲ್ ಮಾಡ್ಬೋದು. ಈ ರೀತಿಯಾಗಿ ನಾವು 2002ರಲ್ಲಿ ಯಾರು ಮತದಾನ ಹಾಕಿದ್ರು ಅವ್ರದ್ದು, ಮತ್ತು ಇಲ್ಲಿ ಯಾರು ಹಾಕಿಲ್ಲ 2002 ನಂತರ ಏನು ವೋಟ್ ಮಾಡಿದ್ದಾರೆ ಅವರ ಫಾರ್ಮ್ನ ಈ ರೀತಿ ಫಿಲ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ.